Does he need a haircut? ಎರಡು ಅಕೌಂಟಲ್ಲಿ ಫಾಲೋ ಮಾಡಿ ಅಕೌಂಟ್ ನಾನು ನಮ್ಮಮ್ಮ ಯಾರಂತಾನೆ ಗೊತ್ತಿಲ್ಲ ಅವ್ನಿಗೆ. ನೀನೇನ್ ನೋಡಿ ಸಪೋರ್ಟ್ ಮಾಡ್ತಿದ್ದೆ ನನ್ನ. ಇಷ್ಟು ದಿನದಲ್ಲಿ ಒಂದ್ಸತಿ ಅವ್ರು ಹೇಳಿದ್ಯಾ ನೀನು? ಒಂದ್ಸತಿ ವಾರ ಎಲ್ಲ ಕಾಲೇಜ್ಗೆ ಹೋಗ್ತೀವಿ, ವಾರದಲ್ಲಿ ಒಂದಿನ ಆದ್ರೆ ನಿಮ್ಗೆ ರಜೆ ಹಾಕು ಅಂತ ಹೇಳು. ಸ್ವಲ್ಪ ಗ್ರೋತ್ ಸಿಕ್ತು, ಕಾಸು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗಿದ್ದು 100 ಹೋಗಿ 50 ಆಯಿತು. ಓಕೆ ಓಕೆ. ಅಕಸ್ಮಾತ್ 10 minutes ಲೇಟ್ ಆದರೆ ನಾನು ಹೇಳೋ ಜಾಗ ಬರಬೇಕು. It's okay. I'll also miss you. Hair cut ಇಲ್ಲ. ತಡಿ ಇನ್ನೊಬ್ಬ ಇದ್ದಾರೆ, ಜೊತೆಲಿ ಇರ್ತಾರೆ, ಸಪೋರ್ಟ್ ಮಾಡಲ್ಲ. ದೂರದಲ್ಲಿ ಯಾವ್ದೋ ಊರಲ್ಲಿ ಇರ್ತಾರೆ, ನಾನು ಸಬ್ಸ್ಕ್ರೈಬ್ ಲವ್ ಯು. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು. ಜೊತೆಲಿ ವಿಡಿಯೋಸ್ಗೆಲ್ಲ ಬರ್ತಾರೆ. ಯಾಕೆ ಮಾಡ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಅಯ್ಯೋ ಸೆಕೆಂಡಿಗೆ ಶಾಕ್ ಆಗ್ಬಿಟ್ಟೆ. ಕ್ಯಾಮ್ರಾಗೆ ಬಿದ್ದೈತಲ್ಲ, ಅದೇನೋ ಅನ್ಕೊಂಡೈತೆ, ಏನೋ ಗೊತ್ತಿಲ್ಲ. ನಾನು ಕ್ರ್ಯಾಕ್ ಆಗೋಯ್ತು ಅನ್ಕೊಂಡೆ. ಗೈಸ್ ಇವತ್ತು ಕಾಲೇಜ್ಗೆ ಯೂನಿಫಾರ್ಮ್ ಟೈಪ್ ಹಾಕೊಂಡು ಹೋಗ್ಬೇಕು. ಬ್ಲೇಸರ್ ಇಲ್ಲ ಅಂದ್ರೆ ನಡೀತದೆ, ಸಮರ್ ಅಲ್ವಾ. ಇದ್ಯಾಕೋ ಸ್ವಲ್ಪ ಚೆನ್ನಾಗಿ ಐತೆ, ಸ್ವಲ್ಪ ಯಾಕೋ ಇದು ನೋಡ್ಕೊಳ್ಳಿ. ಇದ್ಯಾಕೋ ಈ ಔಟ್ಫಿಟ್ಟು ಫಿಟ್ ಅಂತ ಅನಿಸ್ತಿಲ್ಲ. ಸೊ ಅದಕ್ಕೆ ಶರ್ಟ್ ಒಂದು ಚೇಂಜ್ ಮಾಡಬೇಕು. ಬನ್ನಿ ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಹಳೆ ಕಲೆಕ್ಷನ್ನು. ನಾವು ಹೊಟ್ಟಕ್ಕೆ ಮುಂಚೆಯಿಂದನೂ ಅದೇ ಇದು ಸೇವ್ ಮಾಡಿ ಕಾಣದೆ. ಕ್ಯಾರಮ್ ಬೋರ್ಡೇ ಇಲ್ಲ, ಈ ಕ್ಯಾರಮ್ ಪಾನ್ಸ್ಗಳಿವೆ. ಗೈಸ್ ಲೆಟ್ ಮೀ ಶೋ ಯು ಒನ್ ಮೆಮೊರಿ. ಇವತ್ತು ನಿಮಗೆಲ್ಲ ಒಂದು ಮೆಮೊರಿ ತೋರಿಸ್ತೀನಿ. ಆ್ಯಂಡ್ ಇಟ್ಸ್ ಅರೌಂಡ್ ನಾನು ವೀಡಿಯೋ ಮಾಡೋಕ್ಕೂ ಮುಂಚೆ ಇದ್ದಿದ್ದ ಕತೆ ಇದು, ವೀಡಿಯೋ ಮಾಡೋವರೆಗೂ ಇದ್ದಿದ್ದ ಕತೆ ಇದು. ಸೊ ಬೇಸಿಕಲಿ ನಮ್ಮಪ್ಪ ಈ ಥರ ಬಟ್ಟೆ ಸ್ಟ್ಯಾಂಡ್ ಮೇಲೆ ಇಲ್ಲ ಆ ಥರದ ಆ ಜಾಗದಲ್ಲಿ ಎಲ್ಲಾದರೂ ಕಾಸು ಇಕ್ಕಿರೋರು. ಒಂದಿನ ಸಂಪಾದನೆ ಇಲ್ಲ, ಅದು ನಮ್ಮದು ಅಪ್ಪನ ಜೋಬಲ್ಲಿ ಎಷ್ಟೈತೋ ಅಷ್ಟು ಇಕ್ಕಿರೋರು. ಸೊ ಅಷ್ಟು ನಾ ಅಪ್ಪನ ಜೋಬಲ್ಲಿರೋ ಕಾಸು. ಇದು ಹೆಂಗೆ ಇದ್ರು, ನಾನು ಫಸ್ಟು 6th 7th ಇದ್ದಾಗೆಲ್ಲ 20 ರೂಪಾಯಿ ತಗೊಂಡು ಹೋಗ್ಬಿಡ್ತಾಯಿದ್ದೆ ಖರ್ಚು ಆಗುತ್ತೆ ಅಂತ. ಯಾವಾಗ ನಾನು 9th 10th 11th ಫಸ್ಟ್ PUCವರೆಗೂ 20 ರೂಪಾಯಿ ಹೋಗಿ 50 ರೂಪಾಯಿ ಆಯಿತು. ಕೇಳ್ತಾ ಇರಲ್ಲ, ಎತ್ತಕೊಂಡು ಹೋಗ್ಬಿಡ್ತಾ ಇದ್ದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಸಂಜೆ ಬಂದು ಸಿಕ್ಕಿದಾಗ ತಗೊಂಡು ಇನ್ ಕಾಸು ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಸೆಕೆಂಡ್ PUCಗೆ ಬಂದೆ. ಫಸ್ಟ್ PUCಲೇ ಅನ್ಕೊಳ್ಳಿ. ಆಗ ಏನಾಯಿತು, ಖರ್ಚುಗಳು ಜಾಸ್ತಿ ಆಗೋಯ್ತು. ಟ್ರಾವೆಲ್ ಮಾಡೋಕ್ಕೆ, ಬಸ್ಸಲ್ಲಿ ತಿನ್ನಕ್ಕೇನು ಮಿಗ್ತಾನೆ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ದೆ, 50 ರೂಪಾಯಿನ ಸೈಡ್ಗಿಟ್ಟು 100 ರೂಪಾಯಿ ತಗೊಂಡು ಹೋಗ್ತಾಯಿದ್ದೆ. ಮೀಟರ್ ಬೇಕು. ಇದೇ ಥರ 20 50 ಆಯಿತು, 50 100 ಆಯಿತು. 100 ರೂಪಾಯಿ ದಾಟ್ತಾ ಇರಲಿಲ್ಲ ಗುರು, 100 ರೂಪಾಯಿ ಅಷ್ಟೇ ತಗೊಂಡು ಹೋಗ್ತಾಯಿದ್ದೆ. 100 ರೂಪಾಯಿ ತಗೋತಾ ನಾನು ಡಿಗ್ರಿ ಕಾಲೇಜ್ವರೆಗೂ ಬಂದೆ. ಆ್ಯಂಡ್ ಅವಾಗಲೇ ಈ ವಿಡಿಯೋ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಗ್ರೋತ್ ಸಿಕ್ತು, ಕಾಸು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗಿದ್ದು 100 ಹೋಗಿ 50 ಆಯಿತು. ಆ ಕಾಸು ಯಾವಾಗ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಬಿಟ್ಬಿಟ್ಟೆ. ಸೇಮ್ ಇದೇ ಥರ ನಿಮ್ಮ ಫ್ಯಾಮಿಲಿಲೂ ನಿಮ್ಮ ಲೈಫಲ್ಲೂ ಆಗಿರ್ಬೇಕಲ್ಲ, ಕಮೆಂಟ್ ಹಾಕ್ಬಿಡಿ. ಕಾರನ್ನು ತೋರಿಸಿ ತುಂಬ ದಿನ ಆಗ್ಬಿಡದೆ, ಬೇಜಾರಾಗ್ಬಿಡೋಣ. ಈ ಕಡೆ ಬಾಯ್ಸ್ ಸೈಡಿಂದ ಒಂದು ಬಟ್ಟೆ ಇದೆ. ನೈಸ್ ಗೈಸ್. ಸೊ ಫೈನಲಿ ಔಟ್ಫಿಟ್ ಇಸ್ ಚೇಂಜ್ ಗೈಸ್. ಕಾಲೇಜ್ಗೆ ಅಂತ ಹೊರಟಿದ್ದೆ, ಹೊಸ ಶರ್ಟ್ ಹಾಕೊಂಡಿದ್ದೀನಿ. ನಮ್ಮ ಕಾಲೇಜಲ್ಲಿ ಒಬ್ರು ಇದ್ದಾರೆ, ನನಗಿಂತ ಚೆನ್ನಾಗಿರೋ ಪೋಸ್ಟಲ್ಲೇ ಇದ್ದಾರೆ. ಈ ತಿಂಗಳು ಸಂಪಾದನೆ ಬರ್ತದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾರೆ. ಅವಾಗ ನನ್ನ ಮೇಲೆ ಏನಾದ್ರು ಒಂದು ಹೇಳ್ತಾ ಇರ್ತಾರೆ, ಫೈನ್. ಆದರೆ ಅವರು ಕೂಡ ನಂತರ ದಿನಕ್ಕೊಂದು ಹೊಸ ಬಟ್ಟೆ ಹಾಕೊಂಡು ಯೋಗ ಇಲ್ಲ ಗೈಸ್. ನಂಗೆ ಅದೇ ಬೇಜಾರು. ಪಾಪ ಎಲ್ರಿಗೂ ಬರ್ದಿರ್ಬೇಕಂತೆ, ಅವ್ರಿಗೆ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಹೇಳ್ತೀನಿ, ಆಲ್ವೇಸ್ ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಇಲ್ಲಾಂದ್ರೆ ಎಲ್ಲ ಕಳ್ಕೊಬೇಕಾಗತ್ತೆ. ಸೊ ಡನ್ ಗೈಸ್, ಇವಾಗ ಸೀದಾ ಕಾಲೇಜ್ಗೆ ಅಂತ ಹೋಗಬೇಕು. ಸ್ವಲ್ಪ ಲೇಟ್ ಆಗದೆ, ಹೋಗೋಣ ಕ್ಲಾಸ್ಗೆ. ಮತ್ತೆ ಹೆಂಗಿದೆ ಕ್ಲಾಸ್ ಇವತ್ತು? ಕ್ಲಾಸ್ ಚೆನ್ನಾಗಿತ್ತು. ಏನೋ ನಿಂಗೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ಅಂಡರ್ಟೇಕಿಂಗ್ ಲೆಟರ್ ಕೊಟ್ಟವ್ರೆ. ನನಗೆ ಯಾವ ತೋರಿಸ್ದಲ್ಲ ಇವಾಗ. ನನಗೆ ಯಾವ್ದು ಇಷ್ಟ ಆಯ್ತು ಆಯ್ತಿರೋ ತೆಗೆದು ತೋರಿಸ್ತೀನಿ ಬಿಡ, ಅವೆಲ್ಲ ಕೇಳಿಸ್ಕೊಬೇಡ ಬಿಡ. ಇರ್ಲಿ ಇರ್ತದೆ ಅವೆಲ್ಲ, ಯಾಕೆ ಸೇರ್ಸಾಗ್ತಂತೆ. ಭೂಮಿಕಾ ಇಲ್ಲೇ ಇದೆಯಾ? ಹಾಯ್ ಅಲ್ಲ ಮಚ್ಚ. ನನ್ನ ಜೊತೆ ಬರ್ತಾ ಇದ್ದೆ ಮಚ್ಚ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸರಿ ಆಚೆ ಬಾರೋ ಸರಿ. ಕ್ಲಾಸ್ ಹತ್ರ ಒಂದು ಚಿಕ್ಕ ಮೀಟಿಂಗ್ ಅಲ್ಲ, ಮುಗಿಸ್ಕೊಂಡ್ಬಿಟ್ಟು. ಏನು ಅದು ಅಂಡರ್ಟೇಕಿಂಗ್ ಕೊಡೋದಾ? ಇಲ್ಲ ಮಚ್ಚ, ಇನ್ನೇನು ಮಚ್ಚ, ಏನು ಟೀಚರ್ ಏನೋ ಕರೆದ್ರೆ ಮಾತಾಡ್ಕೊಂಡು ಅದಕ್ಕೆ ಅಂಡರ್ಟೇಕಿಂಗ್ ಸರಿ ಅನಿಸ್ತೈತಾ? ಅಂಡರ್ಟೇಕಿಂಗ್ The next day. ಗೈಸ್ ಸಾರಿ, ಕಾಲೇಜಲ್ಲಿ ಕೆಲವು ಸೀನ್ಸ್ ಇದ್ದಕ್ಕೆ ನೆನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನೆಲ್ಲ ಸಾಲ್ವ್ ಮಾಡೋಷ್ಟು ತುಂಬ ಟೈಮ್ ಆಗೋಯಿತು, ಸಂಜೆನೇ ಆಗೋಯ್ತು ಅಂದ್ಕೊಳ್ಳಿ. ಹಾಗೆ ವೀಡಿಯೋ ಮಾಡೋಕ್ಕೂ ವ್ಲಾಗ್ ಮಾಡೋಕ್ಕೂ ಮನಸ್ಸಾಗಿಲ್ಲ. ಸೊ ಲೆಟ್ಸ್ ಕಂಟಿನ್ಯೂ ಟುಡೇ. ಗೈಸ್ ಆ್ಯಕ್ಚುಲಿ ಹೇಳೋದು ಮಾಡ್ತಿದ್ದೆ, ನಾನು ಚಿಕ್ಕವ್ರ ಮನೆಗೆ ಹೋಗಿದ್ವಿ. ಆ ಕಡೆ ನಮ್ಮ ಅಣ್ಣ ಗಾಡಿ ತಗೊಂಡಿದ್ದೆ. ಇವಾಗ ಈ ಗಾಡಿನೇ ಸೀದಾ ಕಾಲೇಜಿಗೆ ಬಂದಿದ್ದೀನಿ. ಲೆಟ್ಸ್ ಸಿ ಹೌ ಥಿಂಗ್ಸ್ ಗೋಸ್.
The next day. ಆ್ಯಕ್ಚುಲಿ ಮೊನ್ನೆ ಮಾಡಬೇಕಾಗಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ, ನಿನ್ನೆ ಮಾಡಬೇಕಾಗಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಓ ಮಚ್ಚ ಏನು ಮಚ್ಚ ಓ ಮತ್ತೇನು ಸೀನ್ ಆಗೈತೆ ಅಂದ್ರೆ ಭಯ ಪಡ್ತಾ ಕರೆಕ್ಟಾಗಿ ಬ್ಲಾಗ್ ಮಾಡೋಣ ಅನ್ನೋ ಟೈಮಲ್ಲಿ ಏನಾದ್ರು ಒಂದು ಸೀನ್ ಆಗ್ತಾ ಇರುತ್ತೆ. ಆ್ಯಂಡ್ ಇವತ್ತು ಮೂರನೇ ದಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ಕಾಲೇಜಿಗೆ ಬಂದಾಗ ಎಂಡ್ ಆಗ್ತಾ ಇವತ್ತು ಕೂಡ ಎಂಡ್ ಆಗೋಯ್ತು. ಇವತ್ತು ಒಂದು ಮೀಟಿಂಗ್ ಇತ್ತು, ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೀವೇನೇ ನೋಡ್ತಾ ಇದ್ರು, ಇದು 4 ದಿನದ ಸತತ ಬಿಗಿನಿಂಗ್ ಇಂದ ಕಂಟಿನ್ಯೂ ಆಗೋ ಬ್ಲಾಗು. ಮಿಸ್ ಆಗೋದು ಏನೋ ಸೀನ್ ಇತ್ತು. ಇವತ್ತಿಗೆ ಕಾಲೇಜಿನ ಒಂದು ಸೀನ್ ಇತ್ತು, ಇನ್ನೊಂದು ಹೊಸ ಸೀನ್ ಕ್ರಿಯೇಟ್ ಆಗಿತ್ತು. ಎಲ್ಲ ಇಲ್ಲಿಗೆ ಸ್ಟಾಪ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸೀನ್ ಕ್ರಿಯೇಟ್ ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಅದು ಕೂಡ ಆ ದಿನ ಕೂಡ ಬ್ಲಾಗ್ ಮಾಡೋಕ್ಕಾಗಲ್ಲ. ಇನ್ವೆಸ್ ಅಷ್ಟೇ. The next day. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಇವತ್ತು ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಸತತ 6-7 ಒಂದು ವಾರ ಅನ್ಕೊಳ್ಳಿ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕಾಲೇಜ್ ಬ್ಲಾಗ್ಸು ಮತ್ತು ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಏನಾದರೂ ಒಂದು ಆಗ್ಬಿಡ್ಲಿ ಮುಗಿದು ಮಾಡ್ಬಿಡೋಣ ಅಂತ ಡಿಸೈಡ್ ಆಗೋಯ್ತಾ ಇದೀನಿ. ನಾವಣ್ಣ ಆರಾಮಾಗಿ ಬಿತ್ಕೊಂಡವನೆ. ಗೈಸ್ ಇವಾಗ ನಾನು ಮಾರ್ಕೆಟಿಗೆ ಬಂದಿದ್ದೀನಿ. ಈ ಕಡೆ ಆಂಟಿ ನಮ್ಮ ಚಿಕ್ಕಮ್ಮ ಎಂತ ಮಾಡ್ತಾವ್ರೆ, ನಮ್ಮ ತಮ್ಮಂದಿರು ಏನು ಮಾಡ್ತಾರೆ ನೋಡ್ತಾ ಇದ್ದೀನಿ. ಆಂಟಿ ಹೆಂಗ ಸ್ಪೆಷಲ್ ಜೊತೆ ನಾನು ಸ್ಪೆಷಲ್ ಆಗೈತೆ. ಸೂಟ್ ಆಗ್ತೈತಾ? ಸ್ಪೆಕ್ಸು ಬ್ರೌನು, ಶರ್ಟ್ ಲೈಟ್ ಬ್ರೌನು, ಪ್ಯಾಂಟು ಬ್ರೌನು. ಹೆಂಗೆ ಇಲ್ಲ ಇಲ್ಲ ಆಂಟಿ ವೈಟು ಆಂಟಿ ಸುಮ್ಮನೆ ಇರೋಣ ನೀನು. ಆಂಟಿ ಸೂಪರ್ ಆಗಿದೆ ಆಂಟಿ. ಆಂಟಿ ಬಿ ಬೈಕ್ ಅಂತದೆ ಬೇಡ. ಆಂಟಿ ಆಂಟಿ ಶಾಪ್ ಹಾಕಿದ್ರೆ ವರ್ಕ್ ಆಗ್ಬಿಡುತ್ತೆ ಬೇಡ. ಇರೋದು ಹೇಳ್ತಾ ಇದ್ದೀನಿ ನಿಜ. ಮುದ್ಗೆ ಇದ್ದಾಗೆ ಇರೋದ ಅಮ್ಮ. 43 ಆಗೈತೆ ಇನ್ನೇನು ಸಾಕ ಮುದ್ಗೆ ಅಲ್ಲ. ನೀರು ಏನು ಅನ್ಬೇಕು ಅನಿಸ್ತಾ ಇದೆಯಾ? ಅನಿಸ್ತದೆ ಆಮೇಲೆ ಅನಿಸ್ತದೆ ವಿಡಿಯೋ ಕಟ್ ಆದ್ಮೇಲೆ. ಗೈಸ್ ನಮ್ಮಮ್ಮ ಅಲ್ಲೇ ಕೂತೈತಿ ನೋಡಿ. ಇವಾಗ ನಮ್ಮಮ್ಮ ಏನಾದ್ರು ನನ್ನ ನೋಡ್ಬಿಟ್ರೆ ಫುಲ್ ಜಗಳನೇ ಮಾಡುತ್ತೀವಲ್ಲ. ತಿರುಗಿ ಸಮ್ಮಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ನೆನ್ಸ್ಕೊಂತ ಇದ್ದ ಮಮ್ಮಿ. ನಾನು ನೆನ್ಸ್ಕೊಂಡ ಅಮ್ಮ. ಕಾಲೇಜ್ಗೆ ಹೋಗಿಲ್ಲ ಮಮ್ಮಿ ನಂಗೆ ನೀನು ನೆನಪಾಗೋಯ್ತು. ಕಾಲೇಜ್ಗೆ ಹೋಗಿಲ್ಲ ಅಮ್ಮ ನೀನು ನೆನಪಾಯ್ತು ಬಂದೆ ಮಮ್ಮಿ. 9 ಗಂಟೆ ಆಯ್ತಪ್ಪಿ. ಅಟೆಂಡೆನ್ಸ್ ಹೋದ್ರೆ ಮತ್ತೆ ತಿರ್ಗಾ ಈ ವರ್ಷನೂ ಹೋಗತ್ತೆ ಕಾಲೇಜು. ಡೋಂಟ್ ವೆರಿ ಐ ಗೋ ಬಂದಿದ್ದೀನಿ ಬಜಾರ್ಗೆ. ನೀನು ನೆನ್ಸ್ಕೊಂಡೆ ಅದಕ್ಕೆ ಬಂದೆ. ನಿನ್ಗೇನು ಹೇಳಿದೆ? ನಾನು ಬಂದಿದ್ದು ಖುಷಿ ಇಲ್ಲ ನಿಂಗೆ? ನಿನ್ ಕಾಲೇಜ್ಗೆ ಹೋಗಪ್ಪ. ನನ್ನ ಸುಮ್ಮನೆ ಕಾಲೇಜ್ಗೆ ಹೋಗ್ತೀನಿ ಬಿಡು. ಬಾಬಾ ನೆನ್ಸ್ಕೊಂತೀಯ? ಅಲ್ಲ ಮಮ್ಮಿ ನೀನು ನೆನ್ಸ್ಕೊಂತೀಯ ಅಂತ ಬಂದ್ರೆ ಈ ಥರ ಮಕ್ಕೂಗಿದ್ಯಾ ನೀನು? ಸರಿ ಬಿಡು. ನಿಮ್ಮ ಮಮ್ಮಿ ಮೇಲೆ ನೋವಿಲ್ಲ. ಓಕೆ ಓಕೆ. ನಿಮ್ಮ ಅಕ್ಕ ಏನಂಟಿ ನೆನ್ಸ್ಕೊಂಡ ಮಮ್ಮಿ ಅಂತ ಮುಂದೆ ಹೋಗಿ ನಿಂತ್ಕೊಂಡ್ರೆ ಯಾಕೋ ಬಂದೆ ಹೋಗಿ ಕಾಲೇಜ್ಗೆ ಅಂತ ಮಕ್ಕಳು ದೊಡ್ಡಸ್ತೈತೆ. ಕಾಲೇಜ್ಗೆ ಹೋಗ್ತೀನಿ ಆಂಟಿ. ಬೆಳಗ್ಗೆ ಸರ್ಪ್ರೈಸ್ ಕಾಣಿಸಿದ್ರೆ ಹೋಗಿದ್ನಲ್ಲ. ವಾರ ಎಲ್ಲ ಕಾಲೇಜ್ಗೆ ಹೋಗ್ತೀವಿ. ವಾರದಲ್ಲಿ ಒಂದಿನ ಆದ್ರೆ ನಿಮ್ದೇ ರಜೆ ಹಾಕೋತೇಳು. ಯಾವಾಗ ರಜೆನೆ ಹಾಕೋದು ಆಂಟಿ. ನಾನು ನಿಮ್ಮ ಅಕ್ಕನ ಬಗ್ಗೆ ಹೇಳ್ತೇನೆ. ನಿಮ್ಮ ಮಗ ಇದ್ರ ಸರ್ಪ್ರೈಸ್ ಕೊಟ್ರೆ ಹೆಂಗಾಗುತ್ತೆ ನಿಂಗೆ? ಖುಷಿ ಆಗಲ್ಲ? ನಿನ್ ಮಗ ಅಲ್ಲ ಎಲ್ಲೋ ಹೋಗ್ಬಿಟ್ಟು ಬಂದ್ಬಿಟ್ಟು ಸರ್ಪ್ರೈಸ್ ಕೊಟ್ರೆ ಖುಷಿ. ಜೊತೆಲೆ ರಾತ್ರಿ ಮನೆಯಿಂದ ಕಾಲೇಜ್ಗೆ ಹೋಗೋವನು ಎಲ್ಲಿಗೆ ಬಂದವನಂದ್ರೆ ಅದಕ್ಕೆ ಸರ್ಪ್ರೈಸ್ ಅಂತ ಅರ್ಥ. ಸರ್ಪ್ರೈಸ್ ಅಲ್ಲ ಅದು ಬಿಟ್ಟು ಅದೇ ಸ್ವಂತ ಮಗ ಆದ್ರೆ ಹೆಂಗ್ ಹೇಳ್ತಾ ಇದ್ದ? ಹೋಗಿಲ್ಲ ಅಂದ್ರೆ ಬೈತಾ ಇದ್ದೆ. ಆಂಟಿ ಕಾಲೇಜ್ಗೆ ಹೋಗ್ತೀನಿ ಅಂತ ಮನೆಗೆ ಹೋಗಿ ಮಲ್ಕೊಂತ ಇದ್ದ ಯಮ ಅಂತ. ಆರ ನನ್ನ ಮಗ ನನ್ನ ಕಣ್ಮುಂದೆನೇ ಇರ್ತಾನ. ಖುಷಿ ನಿಮಗೆ? ಸ್ವಂತ ಮಗ ಅಂದ್ರೆ ಬೇರೆ, ಅಕ್ಕನ ಮಗ ಅಂದ್ರೆ ಬೇರೆ ಬಿಡ. ನಂಗೆ ನೋಡಿದೀನ ನೋಡಿರೋರ್ಗೆ ನಮಗೆ ಇಲ್ಲ ಆಂಟಿ. ಆದ್ರೆ ಇವಾಗ ನೀನ್ ಮಾತಾಡ್ತಾ ಇಲ್ಲ ಆಂಟಿ. ನಿಮ್ಮ ಅಕ್ಕ ಮಾಡಿ ಸರಿನಾ ತಪ್ಪ? ತಪ್ಪು. ನಿನಗೆ ಸಪೋರ್ಟ್ ಅಲ್ಲ ಅಕ್ಕಂಗೆ ಸಪೋರ್ಟ್. ಹಂಗೆ ಅಕ್ಕ ಜಾಸ್ತಿ ಏನ್ ಗೊತ್ತಾ, ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಸುಮ್ನೆ ಮಾಸ್ಟರ್ ಕೈಲಿ ಬೈಸ್ಕೊಂತ ಬಯಸ್ಕೊಳ್ಳೋದೆಲ್ಲ ಇಲ್ಲ, ಬೈಯೋದೇ ಇಲ್ಲ. ಹೊಡೆದ್ಬಿಟ್ಟು ಬರ್ತಿರ್ತಾರೆ. ಅದ್ರ ಬಗ್ಗೆ ನಿನ್ ಮಗನೇ ಹೇಳ್ಬೇಕು. ಚಿಕ್ಕ ಮಗ ಅದು. ಗೈಸ್ ಇವಾಗ ಏನಾದ್ರು ನಮ್ಮ ಅತ್ತೆ ಅಂಗಡಿ ಹೋಗ್ಬಿಟ್ಟು ನಮ್ಮ ಅತ್ತೆನ ಅಜ್ಜಿನ ಮೀಟ್ ಮಾಡ್ತೀನಿ ಅಂದರೆ ಸೀದಾ ಆಗ್ಬಿಡುತ್ತೆ. ಆಮೇಲೆ ಅಷ್ಟೇ ಅಮ್ಮ ಇನ್ನೂ ವೈಲೆಂಟ್ ಆಗ್ಬಿಡ್ತದೆ. ಇವಾಗ ಸೀದಾ ಕಾಲೇಜ್ಗೆ ಹೋಗೋಣ.
ಪ್ಲೀಸ್ ಮಚ್ಚ ಬೈ 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 ಹ್ಯಾಪಿ ಬರ್ಡೇ. ಹೇಳ್ತೀನಿ ಹ್ಯಾಪಿ ಬರ್ಡೇ ನಿಕ್ಕಿಲ್ಲ ಫೈನಲ್ಸೇ ಬಿಡುದ ಸ್ವಲ್ಪ ಫೇಮಸ್ ಆಗಿ ವಾಶ್ರೂಮ್ ಮಚ್ಚ. ಆ ಕಡೆ ತಿರ್ತಿರೋ ಪ್ರಾಬ್ಲಮ್ ಇಲ್ಲ ಹೇಳಿ ನೀನು. ಯಾವ ವಾಶ್ರೂಮ್ ಕಣಲ್ಲಿ ತೋರಿಸು ಬರೀ ಮೈ ಮೇಲಲ್ಲ ಹೃದಯದಲ್ಲೂ ಹಚ್ಚಿದ್ರಪ್ಪ ಇವ್ರು ನನ್ನ ನಿಮ್ಮಲ್ಲೇ. The next day. ಆ್ಯಕ್ಚುಲಿ ಇವತ್ತು ಆಗಿಲ್ಲ ಐ ಮೀನ್ ನಿನ್ನೆನೂ ಆಗಿಲ್ಲ ಸೊ ಹಾಂ ಹುಡುಕ್ತಾ ಇದೆ ಎಲ್ಲಿ ಹೋಗ್ತೀರಮ್ಮ ದಿನ ಕಾಲೇಜ್ ಬಿಟ್ಟ ಮೇಲೆ ನೀವೆಲ್ಲ? ಮನೆ ನಿನ್ನೆಲ್ಲ ಹೋಗಿದೆ? ನಮ್ಗೆಲ್ಲ ಮನೆ ಇದೆ ನಿಂತರಲ್ಲ. ನಮಗೂ ಮನೆ ಇದೆ, ನಿಮಗೆಲ್ಲ ಒಂದೊಂದು ಮನೆ ಇದೆ, ನಂಗೆ ನಾಲ್ಕು ಮನೆ ಇದೆ ಗೊತ್ತಾ? ಅದು ನಿಂದು ಸೆಟಪ್ದು, ಇನ್ನೊಂದು ಸೆಟಪ್ದು, ಮತ್ತೊಂದು ಸೆಟಪ್ದು. ಹಾಂ ಜೊತೆಲಿ ನಿಂದು ನಮ್ಮ ಮನೆ, ನಮ್ಮ ಅತ್ತೆ ಮನೆ, ಚಿಕ್ಕಮ್ಮ ಮನೆ ಅಂತ ನಾಲ್ಕು ಮನೆ ಇವೆ. ನಾಟ್ ಲೈಕ್ ಯು. ಆಯ್ತಪ್ಪ ಒಂದು ಬರ್ದು ಕೊಟ್ಬಿಡು. ಏನಂತ? ಓ ಮನೆನಾ? ಟೈಮ್ ಬಂದಾಗ ನಾ ಯಾವಾಗ ಒಂದು ಮನೆ ಅನ್ಸ್ಬಿಡುತ್ತ ನಿಂಗೆ ಫಸ್ಟ್ ಬರ್ಕೊಡೋದು. ನೀವೇನು ಬಿಡ್ರಿ ಸಾವುಕಾರ ಮುಂದೆ. ಥ್ಯಾಂಕ್ ಯು ತೇಜಸ್. ನೋಡಿ ನೀವೇ ಸಾಕ್ಷಿ, ಯು ಆರ್ ದ ವಿಟ್ನೆಸ್. ಆ್ಯಕ್ಚುಲಿ ನೆನ್ನೆ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಯಾಕೋ ಈ ವಿಡಿಯೋಗೂ ನನಗೂ ಸ್ವಲ್ಪ ತುಂಬ ಗ್ಯಾಪ್ಗಳು ಆಗ್ತಾ ಇದೆ. ವಾಟ್ ಇಸ್ ದಿಸ್? ಯಾ ಮಿರಾಕಲ್ಸ್ ಕಾಲಿಂಗ್ ಮೀ. ಹಾಂ ಇದ್ದೀನಿ. ವೇರ್ ಆರ್ ಯು? ಯಾ ಟೀಚರ್ಸ್ ಹೋಟೆಲ್ಲ? ನಾನು ಅಲ್ಲೇ ಇದ್ದೀನಲ್ಲ. ನಿನ್ನ ಜೊತೆ ಅರಣ್ಯ ಕೂಡ ಇದ್ದಾಳಲ್ಲ? ಅಯ್ಯ ನೋಡಿ ಎಷ್ಟು ಚೆನ್ನಾಗಿ ಕಂಡು ಹಿಡಿದ್ದೀನಿ ನಾನು. ನಾನೇ ಇದ್ದೀನಲ್ಲ ಹಂಗೆ ಒಂದು ಯೂಟರ್ನ್ ಹಾಕು ಕಾಣಿಸ್ತೀನಿ. ರಾಕ್ ಶಾಪ್ಗೆ ಹೋಗ್ತಾ ಇದ್ದೆ ಬರ್ತ್ಯಾ? ರಾಕ್ ಶಾಪ್ಗೆ ಹೋಗ್ತಾ ಇದ್ದೆ ಬರ್ತ್ಯಾ? ವಾಟ್ ಡಿಸಿಷನ್ ಚೇಂಜ್ಡಾ? ಹೋಗ್ಬೇಕಾ ಜೆರಾಕ್ಸ್ಗೆ? ಅಂದ್ರೆ ಈ ತರ ಇದ್ರೆ ತಗೊಳಲ್ಲ ಇಲ್ಲಿ. KS LU ಅಂತ. ಒಂದು ನಿಮಿಷ, ಅದು ಹೆಂಗೆ? ಅದು ಕರೆಕ್ಟಾಗಿ 3:30 ಬಿಟ್ಟರೆ 3:45ಗೆ ಬಂದ್ಬಿಡ್ತಾರೆ. ಹೇಳಿದ್ಯಾ? ಯೂಶುವಲ್ ಆಗಿ 1 o'clock ಕಾಲೇಜ್ ಮುಗಿತು, 1 o'clock ಗೈಸ್ ಆ್ಯಕ್ಚುಲಿ ಇವತ್ತು ಭೂಮಿಕಾ ನನಗೆ ಒಂದು ಲೆಸನ್ ಹೇಳ್ಕೊಟ್ಟಿದ್ದಾಳೆ, ಪಾಠ ಹೇಳ್ಕೊಟ್ಟಿದ್ದಾಳೆ. ಅಕಸ್ಮಾತ್ ಭೂಮಿಕಾ ನಾನು ಕರಿಬೇಕು ಅಂದರೆ ಅಂತೆಲ್ಲ ವಿಸಿಲಾಗಿ ಕರಿಬಾರ್ದಂತೆ, ಮತ್ತು ಹೆಸರು ಕರಿಬೇಕಂತೆ. ಯಾವ ಥರ ಭೂಮಿಕಾ? ತೇಜಸ್. ನಾನು ಕರಿಬೇಕಂದ್ರೆ ತೇಜಸ್ ಅಂತ ಕರಿಬೇಕು. ಅಂದರೆ ಅಕ್ಕಪ್ಪ ಇದ್ರ ಕಂಜೆಸ್ಟೆಡ್ ಅಂದರೆ ಇದ್ರ ಹತ್ತಿರ ಇರ್ತೀವಿ, ಹಿಂಗೆ ಯಾರು ಗೊತ್ತಾಗ್ಬಾರ್ದು. ಆಗ ಕರಿಬೇಕು ಅಂದರೆ ಯಾವ ಥರ ಕರೆಯೋದು? ಏನಕ್ಕೆ ಯಾರಿಗೂ ಗೊತ್ತಾಗ್ಬಾರ್ದು? ಏನೋ ಸ್ವಲ್ಪ ಪ್ರ್ಯಾಂಕ್ ಮಾಡೋದೇನೋ ಇರ್ತದೆ. ಹೆಸರೇ ಕರಿ. ಸರಿ, ಯಾವಾಗ ಕೂಡ ಭೂಮಿಕಾ ಅಂತಲೇ ಕರಿತೀನಿ. ಓಕೆ ಗೈಸ್, ಆ್ಯಕ್ಚುಲಿ ಟೈಮ್ ಇವಾಗ 3:48 ಆಗಿದೆ. ವೇರ್ ಇಸ್ ಯುವರ್ ಡ್ಯಾಡಿಯಾ? ಇನ್ನೊಂದು 5 minutes. ಅಕಸ್ಮಾತ್ 10 minutes ಲೇಟ್ ಆದರೆ ನಾನು ಹೇಳೋ ಜಾಗ ಬರಬೇಕು. ಮತ್ತೆ ನಮ್ಮ ಅಪ್ಪ ಪಾಪ ಅಪ್ಪ ಬಂದಿಲ್ಲ ಅಂದರೆ ತಾನೆ, ಬಂದರೆ ಹೋಗಿವಂತೆ, ಬಂದಿಲ್ಲ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಕಡೆ. ನಾನು ಯಾವುದೋ ಸರ್ ಬರೋಣ ಅಂತ ಅಂದ್ಕೊಂಡಿದ್ದೆ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಂದ್ಬಿಟ್ಟಾರೆ. ಸೊ ಪ್ಲ್ಯಾನ್ ಕ್ಯಾನ್ಸಲ್. ಗೈಸ್ ಇಲ್ಲಿ ನೋಡಿ, ವರ್ಲ್ಡ್ ಲೇಬರ್ ಡೇಗೆ ಅಂತ ನಮ್ಮ ಕ್ಲಾಸೆಲ್ಲ ಸೇರ್ಕೊಂಡು ಮಾಡಾರೆ. ನಾನು ಎಲ್ಲ ಪಕ್ಕದಲ್ಲಿ ಜೊತೆಲಿ ನಿಂತ್ಕೊಂಡು ಅಡ್ವೈಸ್ ಮಾಡ್ತಾಯಿದ್ದೆ, ಈ ಕಡೆ ಬರಲಿ ಅಂತ. ಸೊ ಒಂದು ಲೆಕ್ಕಕ್ಕೆ ಈ ಒಂದು ಫಲಿತಾಂಶಕ್ಕೆ ನಂದು ಒಂದು ಪಾತ್ರ ಇದೆ. ಆಯಿತು, ಆಮೇಲೆ ಅಪ್ಪ ಬಂದಿರಬೇಕಲ್ಲ, ಬಂದು ಆಯಿತಾ ಕೆಲಸ. ಆ ಕಡೆ ನೋಟಿಸ್ ಬೋರ್ಡ್ ಕಾಣಿಸ್ತೈತಲ್ಲ, ಆ ಕಡೆ ಒಂದು ತೋರಿಸ್ಬೇಕು ನನಗೆ ಏನು ಅರ್ಥ ಆಯಿತು ಅಂತ ಹೇಳಬೇಕು. ಸೊ ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ಮಾಡಿರೋದು ನಿಮ್ಮ ಕ್ಲಾಸ್ ಮಾಡಿಲ್ಲ ತಾನೆ? ನಮ್ಮ ಕ್ಲಾಸ್ ಜೊತೆ ನಾನು ಇದ್ದೆ ಆಯಿತಾ. ನಂದು ಒಂದು ಸ್ವಲ್ಪ ಕೈ ಐತಿ ಕಡೆ, ಇದನ್ನು ಓದು. ಏನರ್ಥ ಆಯ್ತು ಅಂದರೆ ಕಲಿಯೋರು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ, ಕೆಲಸದವರು ಫಿನಿಶ್ ದೆಮ್ ಅಂತ. ವೆರಿ ನೈಸ್. ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀನಿಲ್ಲ. ನೀವೊಂದು ಕೆಲಸ ಸ್ಟಾರ್ಟ್ ಮಾಡಿ, ನಾವೊಂದು ಕೆಲಸ ಮುಗಿಸ್ತಾ ಇದ್ದೀವಿ. ಅದಕ್ಕೆ ನಮಗೋಸ್ಕರ ಒಂದು ದಿನನೇ ಐತೆ ನೋಡಲ್ಲಿ. ನಿಮ್ಗೇನೈತೆ ಬಾಸ್ ಡೇ ಅಂತ ಐತಾ? ಬೈಗನ್ ಅಜ್ಜಿ ಅಪ್ಪನೇ. ಹಲೋ ಭೂಮಿಕಾ ಆ್ಯಂಡ್ ಗೈಸ್, ಎಡಿಟ್ರಿಗೆ ಈ ಸಾಂಗ್ ಯಾಕೆ ಹಾಕೋರು ಅಂತ ಗೊತ್ತಿಲ್ಲ. ಅವ್ರದ್ದೇನೋ ಗೊತ್ತಿಲ್ಲ, ಏನೋ ಹಾಕೋರು ಅಂತ ಇಕ್ಕಿದ್ದೀನಿ. ನಾನು ಹೇಳಿ ಮಾಡಿಸಿರೋದು. ಸೊ ಇವಾಗ ಹೊರಟಿದೆಯಲ್ಲ, ಯಾರು ಕೊಡಬೇಕಾ? ಯಾರಿಗೂ ಕೊಡೋಂಗಿಲ್ಲ. ಆನ್ಲೈನ್ ಅಪ್ಲೈ ಮಾಡೋಕ್ಕಾ? ಸೊ ಯು ಗೋಯಿಂಗ್? ರಿಯಲಿ ಗೋಯಿಂಗ್? Yeah, Tejas, it's okay. I'll also miss you. ಅಲ್ಲ ಎಡಿಟರ್ ಬ್ರೋ, ಈ ಟೈಮಲ್ಲಿ ಆದರೂ ಹಾಕಿದ್ರೆ ಸಿಂಕ್ ಆದರೂ ಆಗ್ತಾಯಿತ್ತು ಬ್ರೋ.
ಆಕ್ಚುಲಿ ಗೈಸ್ ನಾನು ಹೇರ್ ಕಟ್ ಮಾಡಿಸ್ಬೇಕು ಜೊತೆಲಿ ಬರ್ತೀಯ ಅಂತ ಕೇಳಿದೆ ಬಟ್ ಭೂಮಿಕೆ ಹೇಳ್ತಾ ಇಲ್ಲ ಹೇರ್ ಕಟ್ಟೇ ಬೇಡ ನಿಂಗೆ ಅಂದ್ಬಿಟ್ಟು. ಇವಾಗ ನಾವು 5 ಜನನ ಕೇಳ್ತೀವಿ ಇವನಿಗೆ ಹೇರ್ ಕಟ್ ಬೇಕಾ ಬೇಡವಾ ಅಂತ. ಅದ್ರಲ್ಲಿ 3 ಜನ ಇವನಿಗೆ ಹೇರ್ ಕಟ್ ಬೇಕು ಅಂದ್ಬಿಟ್ರೆ ಬಂದ್ಬಿಡ್ತು ಹಂಗೆ. ಇಲ್ಲ ಬಂದ್ಬಿಡಿ ಹಂಗೆ. ನಾಳೆ ಹೇರ್ ಕಟ್ ಮಾಡಿಸ್ತೀವಿ ಇವನಿಗೆ. one question. Does he need a haircut? ಏನೇನೇನು No. Does he need a haircut? No. ಒಬ್ರಾದ್ರೂ ಐದ್ ಎವ್ರಿಬಡಿ ಸೇಮ್ ಇನ್ ಹಿಯರ್ ಕಾಲೇಜ್ ಯಾರು ಡಿಫ್ರೆಂಟ್ ಆಗಿಲ್ಲ. 5 ಜನದಲ್ಲಿ ಇಬ್ರು ಎಲ್ರು ಮೈಂಡ್ ಸೆಟ್ ಸೇಮ್ ಕಾಲೇಜಲ್ಲಿ. ಆಯ್ತು ಆಟೋರಮ್ಮ ಸರ್ ಮಾಡ್ತೀರಾ? ಹೈ ಗೈಸ್. ಫಸ್ಟ್ ಅವ್ರು ಓಕೆನಾ ಕೇಳಿ ಕ್ಯಾಮ್ರಾಗೆ. ಓಕೆ. We'll ask a simple question. Does he need a haircut? Thank you. Okay, third person. Fourth. Does he need a haircut? No. 4 ಜನ ಹೇರ್ ಕಟ್ ಇಲ್ಲ. ತಡಿ ಇನ್ನೊಬ್ಬ ಇದಾರೆ. ಇನ್ನೊಬ್ಬ ನಾನು ಚೂಸ್ ಮಾಡ್ತೀನಿ. ಓಕೆ 3 ಜನ ಅಲ್ವಾ? ಇನ್ನೊಬ್ರು ನಾನು ಚೂಸ್ ಮಾಡ್ತೀನಿ. ಬ್ರೋ ಹಲೋ ಬ್ರೋ. ಇಗ್ನೋರ್ಡ್. ಈಗ ನಾವು ಕಿವಿಗೆ ಆ ಕಡೆ ಹೆಡ್ಫೋನ್ಸ್ ಹಾಕೊಂಡು ಹೋಯ್ತಲ್ಲ, ಕಿವಿಗೆ ಇಯರ್ಫೋನ್ಸ್ ಹಾಕೊಂಡು ಹೋಗ್ತಾ ಇರೋದು ಕೇಳಿಸ್ತಾ ಇಲ್ಲ. ಆರ ಮೈನಸ್. Emotional, damn it. One minute. I need to have a small conversation with you. Does he need a haircut? He doesn't have hair. I mean. Yeah, styling, yeah. Styling. ಹೇಳ್ತಾರಲ್ಲ, do I need a haircut for styling at least? No, there is no style. Hello, madam, please, let him answer. Bro, grow some hair out, then style it. Music. Real though. 5ರಿಂದ 5 ಜನರು ಬೇಡ. ಈ ಅಪ್ಪ ಇವ್ನು ಹೇಳ್ತಾ ಇದ್ದ, ನೀನೇ ಬಂದ್ ಸೆಂಟ್ರಲ್ ನೋ ಅಂದಿದ್ದಕ್ಕೆ. YouTube channel. Yes, bro. Subscribe to the channel. Thank you. ಇಷ್ಟು ದಿನದಲ್ಲಿ ಒಂದ್ಸತಿ ಅವ್ರು ಹೇಳಿದ್ಯಾ ನೀನು? ಒಂದ್ಸತಿ ನೋಡು, ಹುಡುಗರು ಡಿಫ್ರೆನ್ಸ್ ನೋಡು. ಮತ್ತೆ ನಿಂಗೆ ಎಲ್ಲ ಅನಿಸ್ತಾ ಇರುತ್ತೆ ಹೇಳ್ಬೇಕು ಅಂತ? ಹಾರ್ಟ್ ಅಲ್ಲಿ ಅನಿಸ್ತಾ ಇರುತ್ತಾ? ಹೇಳೋದಲ್ಲ, ಇಂಟೆನ್ಷನ್ಸ್ ಕರೆಕ್ಟ್. ಸರಿ, ನಿನ್ನ ಫೋನಲ್ಲಿ ಯೂಟ್ಯೂಬ್ ಓಪನ್ ಮಾಡಮ್ಮ. ಯೂಟ್ಯೂಬ್ ಓಪನ್ ಮಾಡಮ್ಮ. ಹಂಗೆ ನಾನು ಬಿಸಿ, ನೆಟ್ವರ್ಕ್ ಆಗ್ತಿಲ್ಲ. ಯೂಟ್ಯೂಬ್ ಓಪನ್ ಮಾಡಕ್ಕೆ ನೆಟ್ವರ್ಕ್ ಬೇಕಾ? ನೆಟ್ವರ್ಕ್ ಬೇಕು. ಸರ್ ನಾನು ಹಾಟ್ಸ್ಪಾಟ್ ಅನ್ಬಿಡ್ತೀನಿ. ಒಂದ್ಸತಿ ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ನನ್ನ ಚಾನಲ್ ಸರ್ಚ್ ಮಾಡಂಗೆ ಸಬ್ಸ್ಕ್ರೈಬ್ ಆಗಿದ್ದೀರ ನೀವು? ಓಪನ್ ಗೈಸ್, ಎಲ್ಲರೂ ಇಷ್ಟ ಗೈಸ್. ಜೊತೆಲಿ ಇರ್ತಾರೆ, ಸಪೋರ್ಟ್ ಮಾಡಲ್ಲ. ದೂರದಲ್ಲಿ ಯಾವುದೋ ಊರಲ್ಲಿ ಇರ್ತಾರೆ, ನಾನು ಸಬ್ಸ್ಕ್ರೈಬ್ ಗೈಸ್. ಲವ್ ಯು ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡೋದು ಎಲ್ರಿಗೂ ಲವ್ ಯು ಗೈಸ್. ಜೊತೆಲಿ ಇರ್ತಾರೆ ಗೈಸ್. ಇವರು ಒಂದು ಸಬ್ಸ್ಕ್ರೈಬ್ ತೋರಿಸೋದಕ್ಕೆ ಇಷ್ಟು ಇನ್ನೊಮ್ಮೆ ನೋಡಿದ್ರೆ ನಾನು ಅರ್ಥ ಮಾಡ್ಕೋಬೇಕು. ಇವನು ಅಷ್ಟೇ, ನನ್ನ ಮಮ್ಮನ ಅಲ್ಲ ಮೇಡಮ್ ನಾನು ತೋರಿಸ್ಲಾ? 2 ಅಕೌಂಟಲ್ಲಿ ಫಾಲೋ ಮಾಡಿ ನನ್ನ ಅಕೌಂಟ್ನ ನಾನು. ನಮ್ಮ ಅಮ್ಮ ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ. ನೀನೇನು ನೋಡಿ ಸಪೋರ್ಟ್ ಮಾಡ್ತಿದ್ದೆ? ನನ್ನ ನಾಯಿ ಇದೆ ಅಲ್ಲಿ. ಆ್ಯಕ್ಚುಲಿ ಅಮ್ಮ ನೋಡಿದ್ದೆ, ಕ್ಲಾರಿಟಿ ಗೊತ್ತಿರಲಿಲ್ಲ. ಹಾಯ್ ಅಂಕಲ್. ಲೈಫಲ್ಲಿ ತುಂಬ ದಿವಸ ಆದಮೇಲೆ ಇವ್ರ ಮಮ್ಮಿ ನೋಡಿರಲಿಲ್ಲ, ನನ್ನ ವೈಫ್ ನೋಡಿರಲಿಲ್ಲ. ಇವತ್ತು ತೋರ್ಸೋಕೆ ಕೇಳಿದೆ ಅಂದ್ಬಿಟ್ಟು ಅದೇ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದೆಯಲ್ಲ ಅಂತ ಕೇಳಿದೆ. ಇಡೀವರೆಗೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನಾನು ಜೊತೆಲಿ ವೀಡಿಯೋಸ್ಗೆಲ್ಲ ಬರ್ತಾರೆ. ಯಾಕೆ? ಮಾಡ್ತೀನಿ. ಫಾಲೋ ಮಾಡ್ತಿದ್ಯಾ? ನಾನು 2 ಅಕೌಂಟಿಂದ ಫಾಲೋ ಮಾಡ್ತಾ ಇದ್ದೀನಿ. 1 ಅಕೌಂಟಿಂದ ಫಾಲೋ ಇಲ್ಲ ನನಗೆ. ಎನಿವೇಸ್, ಥ್ಯಾಂಕ್ ಯು. ಬಾಯ್. ಗೈಸ್, ಮೀಟ್ ಮಿಸ್ ಲಾವಣ್ಯ. ಗೈಸ್, ಹೌ ಆರ್ ಯು? ನಾಟ್ ಗ್ರೇಟ್ ಗೈಸ್. ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ, ಫಸ್ಟ್ ಟೈಮ್ ಇನ್ ಹರ್ ಹಿಸ್ಟ್ರಿ, ಮೈ ಹಿಸ್ಟ್ರಿ, ಲಾವಣ್ಯ ಕೇಕ್ ಕೊಟ್ಟರು ಗೈಸ್. ವಾಟ್ ಈಸ್ ಸ್ಪೆಷಲ್ ಹಿಯರ್? Someone gifted me. They've made it for ನಿನ್ನ ಬರ್ಡೇನೇ ಇವತ್ತು? ಇಲ್ಲ ತಾನೆ? ಸುಮ್ಮನೆ ಹಂಗೆ. ನಿಜ ಬರ್ಡೇ ಏನಲ್ಲ ತಾನೆ? ಆ್ಯಕ್ಚುಲಿ ಈಗಿನ ಜನ್ರೇಷನ್ಸ್ ಎಲ್ಲ ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡ್ತಾ ಇಲ್ಲ. ದೇ ಆರ್ ಕೀಪಿಂಗ್ ಇಟ್ ಸಿಂಪಲ್. ನೀನು ಅದೇ ಥರ ಯಾನಾ? My bag looks very shitty, bro. ಬ್ರೋ ಹ್ಯಾಪಿ ಬರ್ಡೇ ಬ್ರೋ. ಒಂದೇ ನಿಮಿಷ ಬ್ರೋ. ಬ್ರೋ ಉಸ್ಮಾನ್ ಬ್ರೋ, ಹ್ಯಾಪಿ ಬರ್ಡೇ ಬ್ರೋ. ಅಲ್ಹಮ್ದುಲಿಲ್ಲಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬ್ರೋ. ಕೇಕ್ ಹಂಗೆ ಕೊಟ್ಬಿಡ್ತೀನಿ. See the cake cut suddenly you ran off. ಓಸಿ ಇಲ್ಲ, ಇಟ್ಸ್ ಅನ್ ಅಪ್ರೋಚ್. ಐ ಶುಡ್ ರೆಸ್ಪೆಕ್ಟ್ ದಟ್ ಅಪ್ರೋಚ್. ದಟ್ಸ್ ವಾಟ್ ಐ ಮೀನ್. ನಿಂಗೆ ಸೊ ಗೈಸ್, ಕಾಲೇಜಲ್ಲಿ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿದ್ದೀನಿ. ಇವಾಗ ಅಮ್ಮನ ಮಾತಾಡ್ಸೋಣ ಬನ್ನಿ. ಮಾಮೇ ಗೈಸ್, ಇವತ್ತು ನಮ್ಮ ಮನೆಗೆ ಮಾದೇಶ್ವರ್ ಬಂದವ್ರೆ. ಹಾಯ್ ಬ್ರೋ, ಆಫ್ಟರ್ ಲಾಂಗ್ ಟೈಮ್, ನೈಸ್ ಟು ಮೀಟ್ ಯು. ಆಫ್ಟರ್ ಲಾಂಗ್ ಟೈಮ್ ಬ್ರೋ. ಏನ್ ಕೇಳಿಸ್ ಟೈಮ್ ಅಂದ್ರೆ ಒಂದು ವರ್ಷದ ಕಡೆ ಹೋಗ್ಬಿಡ್ತಾರೆ. ನೀವು ಅಷ್ಟು ದೂರ ಬಡಿ ಬ್ರೋ, 1 day 2 days ಹಿಂಗ್ ಬರ್ಬಿಡ್ಬೇಕು ನೀವು. ಯಾಕೆ ಆಗ ಬರ್ತಾ ಇರ್ತೀನಿ. ಗೊತ್ತಾಯ್ತಾರ? ಖುಷಿನೇ. ಬನ್ನಿ ಬ್ರೋ. ಬೋಧನ್ ಮೀಟ್ ಮಾಡಿ ತುಂಬ ದಿವಸ ಆಗೋಯ್ತು. ಮನೆ ಹತ್ರ ಇದ್ರು ಕೂಡ ಮೀಟ್ ಮಾಡೋಕ್ಕಾಗಲ್ಲ.
ಬರೋಷ್ಟು ತುಂಬ ಲೇಟ್ ಆಗುತ್ತೆ. ಗೈಸ್ ನಮ್ಮ ಅಣ್ಣ KD ಫಿಲ್ಮ್ ನೋಡ್ಕೊಂಡು ಬಂದವನೆ. ಹೆಂಗದೆ ಕೇಳಿಸ್ಕೊ. ಇದು ಕೇಳಿಸ್ಕೊಳ್ಳೋದ್ರ ಬಗ್ಗೆ ಎಲ್ಲ ರಿವ್ಯೂ ಕೇಳ್ತಿರೋದು ಹೆಂಗದೆ ಅಂದ್ಬಿಟ್ಟು. ಹೆಂಗದೆ ಅಂತ ಕೇಳಿಸ್ಕೊಂತ ಹೇಳಿದ್ರು. ಈ ರಿವ್ಯೂ ಕಡೆ ಹೆಂಗದ? ಸೂಪರ್ ಆಗಿದೆಯಾ? ಡೈರೆಕ್ಟರ್ ಸ್ಪೆಷಲ್ ಅಂತ ಹೋಗಿದ್ರಾ? ನೀವು ಹೋಗಿದ್ರಾ? ನಾನು ಹೋಗಿದ್ನಲ್ಲ ನಾನು. ವಾ, ಓ ನೀವಿಬ್ರೇನು ಹೋಗಿರೋದು? ನೀವಿಬ್ರು ಹೋಗಿದ್ರಾ? ಇಲ್ಲ ಬ್ರಾ, ನಾನು ಅಲ್ಲಿ ಹೋಗಿದ್ದೆ, ಉತ್ತರಳ್ಳಿಲಿ ಹೋಗಿದ್ನಲ್ಲ, ನನ್ನ ತಂಗಿ ಮನೇಲಿ ಇದ್ನಲ್ಲ, ಅಲ್ಲಿಂದ ಹೋಗಿದ್ದೆ. ಸಖರಾಗಿದೆ ಪಿಕ್ಚರ್ ಮಾತ್ರ. ನಾನು ಹೋಗ್ಬೇಕು. ನೋಡೋದು ತುಂಬಾ ತಿಂಗಳು ಕೂಡ ಆಗ್ಬಿಡೋದು.